ನಿನಗೆ ಎಷ್ಟು ಕೋಪ ಬಂದಿರುವುದು? ಮಾಮು ಮನುಜರ ಸಂಚಾರವೇ ಇಲ್ಲ. ಇಂಥ ಕಾಂತಾರದಲ್ಲಿ ಏಕೆ ಇದ್ದೀ ಅಂದರೆ ನಿನಗೀಗ ಕೋಪ ಬಂದಿತ್ತು ತಾಯಿ. ಇಲ್ಲಿಯ ರಾಕ್ಷಸರ ಕಾರ್ಪೊರೇಟರ್ ಸಾಡುವರು. ಇಂಥ ಘೋರತರ ಅರಣ್ಯದಲ್ಲಿ ಒಬ್ಬಾಕೆ ಇರುವೆ ಎಂದು ಬುದ್ಧಿ ಹೇಳಿದರೆ ಇದರಲ್ಲಿ ಏನು ದೋಷ ತಾಯಿ? ಶ್ರೀಲೋಕಕ್ಕೆ ಮಾಯಿ ಎಲ್ಲ ನಿಸಚರನೆ ನಾನೊಂದು ಮಾತು ಹೇಳಿದ್ರೆ ಚೆನ್ನಾಗಿ ಕೇಳುವಂತರ ಜನ ಅದೇನಿರು ಚೆನ್ನಾಗಿ ಹೇಳುವಂತಕ್ಕೆ ಆಗಮ್ಮ, ಚೆನ್ನಾಗಿ ಕೇಳುವಂತ ಚೆನ್ನಾಗಿ ಹೇಳುವಂತಕ್ಕೆ ಆಗಮ್ಮ. ಹುಟ್ಟಿದ ಬಳಿಕ ಇನ್ನ ಮೇಲೆ ಸುಮ್ಮನಿರುವುದು ವಿಹಿತವಲ್ಲ. ಆ ಹೇ ಖರ್ಪುರ, ಎನ್ನ ಉನ್ನತ ನಾಮವೇನೆಂದರೆ ಸ್ವರ್ಗ ಮರ್ತ್ಯ ಪಾತಾಳ ಲೋಕಕ್ಕೆಲ್ಲ ಜನನೇ ಪರಬ್ರಹ್ಮರೇ ಪರಂ ದೇವಿ ಎಂದು ಕರೆಯುವರು. ಹಿಮಾಚಲದಲ್ಲಿ ಪರಂಪರವಾಗಿ ದಾವ ಮೃಗಗಳು, ದಾವರಕ್ಕಸಗಳು ದಾರೇನು ಎಲ್ಲ ಮಾಡುವರು. ವರ್ಷಾನುಗಟ್ಟಲೆ ಕಾಲ
ತಿಳಿದಿರುವೆನು. ಬಂಡ, ನಿನ್ನ ನಾಮವೇನು ಚೆನ್ನಾಗಿ ತಿಳಿಪಡಿಸು. ರಾತ್ರಿಂಚನೇ ರಕ್ಕಸ ಕೊಳವೆ. ಸ್ತ್ರೀಯರೇ, ಕೇಳುವಂತಕಿ ಹಾಗೂ ಶುಂಭರೆಂಬ ಕಾರ್ಬೂರಧೀಶರು ವಿಶ್ವಾಂಬ ದೀಪರು. ಅವರು ಬಹು ಸಮರ್ಥರು. ಜಾಂಬಾರಿಯಾದ ದೇವೇಂದ್ರನು ಜೋಡಿಸಿ ಸ್ವರ್ಗಾಧಿಕಾರವನ್ನು ಕೈಗೊಂಡರು. ಇಂಥ ಸಮರ್ಥರಲ್ಲಿ ನೀನು ಇದ್ದೀ ಆದರೆ ಬಹಳ ಉತ್ತಮ ತಾಯಿ. ಲೋಕಾಂಗಗಳಿಗೆಲ್ಲ ಸೂತ್ರಧಾರಗಳಾಗಿ ಮೆರೆಯುವರು. ದೇವತಾಧಿಕಾರಕ್ಕೆಲ್ಲ ಅಜ್ಞಾತವಾಸ ಮಾಡಿದರು. ರವಿಚಂದ್ರ ಅಧಿಕಾರವನ್ನು ಅಪಹರಿಸಿದರು. ಪವನನ ಅಧಿಕಾರವನ್ನು ಕೈಗೊಂಡರು. ಇಂಥ ಪ್ರಚಂಡರಾದ ಗಂಡುಗಳಿಗೆ ಈ ಭೂಮಂಡಲದಲ್ಲಿ ನಾನಾ ವಿಧ ರತ್ನಗಳು ಕೈ ಸೇರಿರು. ಶ್ರೀರತ್ನ ಒಂದೇ ಕೊರತೆ ಆಗಿದೆ. ನೀನು ಮಾತ್ರ ಅವರಿಗೆ ದೊರೆತೆ ಆದರೆ ಸ್ವಚ್ಛವಾದ ಹಾಲಿನಲ್ಲಿ ಸಕ್ಕರೆಯನ್ನು ಬೆರೆಸಿದಂತಾಗುವುದು. ತಾಯಿ, ಎನ್ನ ಹೆಸರು ಸುಗ್ರೀವ. ಸುಂಬಾ ಮಹಾರಾಜನ ದೂತರೆನ್ನುವರು. ನಾನು ನಿನಗೆ ಮಧ್ಯಸ್ಥನಾಗಿ ಬಂದಿರುವೆನು. ಆ ಸುಂಬಾ ಮಹಾರಾಜನ ಕೈ ಹಿಡಿದೆ ಆದರೆ ಮುತ್ತಿನ ಛತ್ರ ಚಾಮರಿಂದ ಆಂದೋಲನವನ್ನು ಏರಿಸರಮ್ಮ ದೇವಿ. ತೀವ್ರದಿಂದ ಪ್ರಯಾಣ ಬರಮ್ಮ ತಾಯಿ, ಸೌಖ್ಯ ಪ್ರದಾಯಿ. ಸುಗ್ರೀವನೇ, ಎನ್ನ ಪರಣಿಯಲ್ಲಿ ಗಂಡನನ್ನು ಪಡೆದಿದ್ದರೆ ನೀನು ಮಧ್ಯಸ್ಥನಾಗಿ ಬಂದದಕ್ಕೆ ಸಾರ್ಥಕ ಇದೆಯಾ? ಎನ್ನದೊಂದು ಶಪಥವಿರುವುದು. ಅದು ಏನೆಂದ್ರೆ, ಕಡುಮಿಕರವಾದ ನಾಟಕದಲ್ಲಿ ಎನ್ನಿಂದ ಯಾರು ಜಯಿಸುವರು ಅವರೇ ಈ ಗಂಡನೆಂದು ಭಾವಿಸಿರುವೆನು. ಮದಾಂಧ, ಆದ್ದರಿಂದ ಆ ನಿನ್ನ ಭ್ರಷ್ಟ ಶುಂಭನು ಗೆಲ್ಲುವನು ಗೆಲ್ಲದೆ ಮೃತ್ಯು ಬಂದುವನು ಏನೋ ಎನಗೆ ತಿಳಿಯದು. ಇದು ತೀವ್ರವಾಗಿ ತೆರಳಿ ತತ್ವರ್ತಮಾನ ಆ ಬಂಡ ಶುಂಭನಿಗೆ ಹರಡಿ ಕರೆದುಕೊಂಡು ಬಾ. ಒಂದು ವೇಳೆ ನಿಮ್ಮ ಶುಂಭನಿಗೆ ಜಯವಾದರೆ ಸಂತೋಷದಿಂದ ಲಗ್ನವನ್ನು ಮಾಡಿಸಿಕೊಂಡು ಹೋಗುವಂತೆ ಅಡ್ಡಿ ಇಲ್ಲದೆ ತಿಳಿಸಿ ಕರೆದುಕೊಂಡು ಬಾ. ರಕ್ಕಸ ಕೊಡನೆ ಕಕ್ಕಸ. ಇಂಥ ಗರ್ವ ಭಾವದಿಂದ ಮಾತನಾಡಿದರೆ ನಾನು ಏನು ಹೇಳಲಿ? ಈ ಬಲಡ್ಡವಂತರು ಆ ಶುಂಭಾಂಬರ ದೀಪರು ಯಥೋಚಿತರಾದ ನಿನ್ನ ವಿಷಯದಲ್ಲಿ ಆ ಹಿಮದ್ರಿಗೆ ನಡೆದುಕೊಂಡು ಬರುವುದಂತೆ ನಮ್ಮ ಉಚ್ಚಿ. ಅಥವಾ ಬಂದರು ಆ ಶುಂಭಾ ಮಹಾರಾಜನ ಕೈ ಮಾಡಿ ಗೆದ್ದು ಹೋಗುವೆಯಾ? ಇದೆಲ್ಲ ಹುಚ್ಚು ಮಾತು. ಒಳ್ಳೆಯ ಮಾತಿನಿಂದ ಸರಿಯಾಗಿ ನಂಬಿ ಉಲ್ಲಾಸದಿಂದ ನಮ್ಮ ರಾಜನ ಬಳಿ ಬಂದರೆ ನೆಟ್ಟಗಿರುತ್ತದೆ. ದಾರದ ಗರ್ವದಿಂದಿದ್ದರೆ ಆ ಬಲ್ಲಿದ ರಾಕ್ಷಸರು ಬಂದು ನಿನ್ನನ್ನು ಒಡೆತಡ ಮಾಡದೆ ಹಿಡಿದುಕೊಂಡು ಹೋಗುವರು. ಇದು ದಿಟವೆಂದು ನಮ್ಮಮ್ಮ ಜನನಿ. ನಿನಗೆ ಬಹುಬಗೆಯಿಂದ ಬುದ್ಧಿ ಹೇಳಿದರೆ ಬುದ್ಧಿ ಬರಲಿಲ್ಲ. ನಿನ್ನ ಪಣೆಯಲ್ಲಿ ಇದ್ದದ್ದಾಗಲು ನಾನಿನ್ನು ಹೋಗಿ ಬರ್ತೇನೆ. ಅಪ್ಪನೆಂದ್ಕೊಡು. ನೀನು ಮಾತ್ರ ಬಹು ಹುಷಾರಲ್ಲಿರುವಾಗ ತಾಯಿ ಮಹಾಮಾಯಿ. ಕಠಿಣತರ ಮಾತನಾಡಿದೆಯಲ್ಲ, ಆ ಬಂಡ ಶುಂಭನಿಂದ ಏನಾಗುವುದು? ಒಳ್ಳೆಯದೇ ಮಾಡದೆ ಕರೆದುಕೊಂಡು ಬರುವಂತನಾಗು. ದೈತ್ಯ ಕೇಳೆನ್ನ ಮಾತ. ಆಹೋ ರಾಜ, ಏ ಮಾಮು ಮಾತು ಹೇಳೋಣ ಚೆನ್ನಾಗಿ ಕೇಳಬೇಕು. ಚೆನ್ನಾಗಿ ದೇವಿನೇ ಕಾಣಂಗಿಲ್ಲ, ಅತ್ತನೇ ನೋಡ್ಬೇಕಾ? ದೇವಿ ಕಾಣಬೇಕ ಬೇಡ?
ಕೊಟ್ಟವಳವಂತೆ, ಇಲ್ಲವೇ ಸ್ವರ್ಗ ಮಧ್ಯ ಪಾತಾಳ ಶ್ರೀಲೋಕದಿಂದ ನನ್ಗೆಲ್ಲ ಕೊಟ್ಟ ನೀರಾಜಿ ನೀರರು ಯಾರವಿಲ್ಲವಂತೆ. ಇಂಥ ಹಂಬಲಿಮಿತವಾದ ಘನಗರ್ವ ತುಂಬಿಕೊಂಡಿರುವ ಆ ಬಾಲೆಯನ್ನು ಹಿಡಿದು ಕರೆಸದಿದ್ದರೆ ಅಪಕೀರ್ತಿ ಬರೋದು ರಾಜ ರವಿಕೋಟಿ ತೇಜ. ಆ ಸ್ತ್ರೀಯರು ಹೀಗೆ ಮಾತನಾಡಿದರೆ ಒಳ್ಳೆಯದು. ಎಲ್ಲ ರಕ್ಕಸ ಸೈರಿಸು ಸೈರಿಸು. ಸಾರಥಿ ನಮ್ಮ ದೂತನಾದ ಧೂಮರಕ್ಷಣನು ಜಾಗ್ರತೆಯಿಂದ ಕರೆತರವಂತವನಾಗ ಸಾರಥಿ ಅತಿ ಜಾಗ್ರತೆ.